ಶ್ರೀಯುತ ಷಡಾಕ್ಷರಿ ಅವರೇ, ಹಾಂ ಸರ್. ತಾವು ಶಿವಮೊಗ್ಗ ನಗರದ ಹಾಗೂ ಶಿವಮೊಗ್ಗ ಜಿಲ್ಲೆಯ ಹಾಂ ಸರ್. ಎಲ್ಲ ಸ್ವತಂತ್ರ ಹೋರಾಟಗಾರರ ನೆನಪಿನ ಮಾಲಿಕೆಯನ್ನ ಹೌದು. ಮಲೆನಾಡ ಮುತ್ತುಗಳು ಅನ್ನೋ ಒಂದು ಶೀರ್ಷಿಕೆಯಲ್ಲಿ ತೆಗೆದುಕೊಂಡು ಬಂದು ಹಾಂ ಸರ್. ಒಂದು ಜನರಿಗೆ ಪರಿಚಯ ಮಾಡಿಕೊಳ್ಳುವಂತ ಒಂದು ಗುರುತರ ಜವಾಬ್ದಾರಿ ಮತ್ತು ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಹಾಂ ಸರ್. ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ಸ್ ಸರ್. ನಾನು SB ಅಶೋಕ್ ಕುಮಾರ್ ಅಂತ ಹೇಳಿ ಗಾಂಧಿ ಬಸಪ್ಪನವರ 6ನೇ ಪುತ್ರ. ಹಾಂ ಸರ್. ನಮ್ಮ ತಂದೆಯವರು ಗಾಂಧಿ ಬಸಪ್ಪನವರು. ಹಾಂ ಸರ್. ಇದೇ ಮನೆಯಲ್ಲಿ ತಾವೇನು ನಾನು ಇಲ್ಲಿ ಕೂತಿದ್ದೀನಲ್ಲ, ಇದು 1947ನಲ್ಲಿ ಹಾಂ ಸರ್. ಮನೆ ಉದ್ಘಾಟನೆ ಆಗುತ್ತೆ. ಎಲ್ಲ ಶಿವಮೊಗ್ಗ ನಗರದ ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಸೇರಿ ಈ ಗೃಹ ಪ್ರವೇಶವನ್ನು ಮಾಡ್ತಾರೆ. ಹಾಂ ಸರ್. ಈ ಮನೆಯನ್ನ ಹೆಸರು ಮತ್ತು ನಮ್ಮ ತಂದೆಯವರೇ ಒಂದು ಅರ್ಚನೆ ಹಾಕ್ಸಿದ್ದರು, ಚರ್ಕ ಮತ್ತು ಒಂದೇ ಮಾತರಂ 1947 ಅಂತ ಹೇಳಿ. ಹಾಂ ಸರ್. ಅದರ ಒಂದು ಇದಿದೆ, ಅದನ್ನ ಎರಕ ಹಾಕಿ ಅವರೇ ಮಾಡಿದ್ದು. ಅದನ್ನ ಹಂಗಾಗಿ ಅವರ ನೆನಪಿಗೋಸ್ಕರ ಅದನ್ನ ಹಾಗೆ ಇಟ್ಟಿದ್ವಿ ನಾವು. ದಯವಿಟ್ಟು ಅದರ ಒಂದು ಛಾಯಾಚಿತ್ರವನ್ನ ನೀವು ಶಿವಮೊಗ್ಗ ಜನತೆಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ಒಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ತಂದೆಯವರು ಗಾಂಧೀಜಿಯವರ ಅಪ್ಪಟ ಅನುಯಾಯಿಗಳಾಗಿದ್ರು. ಗಾಂಧಿ ಮತ್ತು ಖಾದಿಯನ್ನ ಅಪ್ಕೊಂಡಿದ್ರು. ಇವರ ಒಡನಾಡಿಗಳು ಯಾರು ಅಂತ ಹೇಳಿದ್ರೆ, ಬಹಳಷ್ಟು ನಮ್ಮ ತಂದೆಯವರ ಜೀವನವನ್ನು ಮೋಲ್ಡ್ ಮಾಡಿದವರಲ್ಲಿ ಮೊದಲಿಗರು SR ನಾಗೇಶ್ ಶೆಟ್ಟರು. ಅದಾದ್ಮೇಲೆ ಕಾಳೋಜಿರಾವ್ ಜಾಧವ್, DS ದಿನಕರ್, ಗಿರ್ಮಾಜಿ ರಾಜಗೋಪಾಲ್, ಲಕ್ಷ್ಮಯ್ಯನವರು, ಪವಾರ್, ಈ ರೀತಿ ಅನೇಕ ಜನ ನಮ್ಮ ತಂದೆಯವರ ಜೊತೆಗೆ ಒಡನಾಟಗಳನ್ನು ಇಟ್ಕೊಂಡು ಸ್ವತಂತ್ರ ಹೋರಾಟಗಳನ್ನು ಮಾಡಿದರು. ಆಗಿನ ದಿನದಲ್ಲಿ ರಾಮನ್ ಶೆಟ್ಟಿ ಪಾರ್ಕ್ ಏನಿದೆ, ಅದು ಸ್ವತಂತ್ರ ಹೋರಾಟಗಾರರ ಒಂದು ಹೋರಾಟದ ಸ್ಥಳ. ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವಾಗೆಲ್ಲ ಮೈಕು ಇದೆಲ್ಲ ಇರ್ಲಿಲ್ಲ. ಒಂದು ಪೇಪರ್ ಅನ್ನೇ ರೋಲ್ ಮಾಡ್ಕೊಂಡು ಹಿಂಗೆ ಅದರಲ್ಲೇನೆ ಅನೌನ್ಸ್ ಮಾಡ್ಕೊಂಡು ಹೋಗೋರು. ಅಂದ್ರೆ ಇವತ್ತು ಪ್ರಭಾತ್ ಬೇರಿ ಇದೆ, ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾ ಇದ್ರು. ಹೀಗೆ ಆಗಿನ ಕಾಲದಲ್ಲಿ ಅವ್ರಿಗೆ ಏನಿದ್ರು, ಸ್ವತಂತ್ರ ತರಬೇಕು ದೇಶಕ್ಕೆ ಅನ್ನೋದು ಒಂದ್ ಬಿಟ್ರೆ, ದುಡ್ಡು ಮಾಡ್ಬೇಕು ಈಗಿನ ತರ ದೇಶ ಅಸೂಯೆ ರಾಜಕೀಯ ಅವ್ರು ಯಾರು ನೋಡಿದವರೇ ಅಲ್ಲ. ಈ ದೇಶಕ್ಕೆ ಸ್ವತಂತ್ರ ಬರ್ಬೇಕು ಅನ್ನೋದು ಒಂದೇ ಅವರಲ್ಲಿ ಇದ್ದಿದ್ದು. ರಾಷ್ಟ್ರ ಪ್ರೇಮ ಅನ್ನೋದು ಅವರಲ್ಲಿ ಅದಮ್ಯವಾದಂತ ಇತ್ತು. ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರ ಬಾವುಟಕ್ಕೆ ಅತ್ಯಂತ ಗೌರವನ ಕೊಡ್ತಾ ಇದ್ರು ನಮ್ಮ ತಂದೆ. ಹಾಗೆ ನಮ್ಮನ್ನೆಲ್ಲ ಅದೇ ತರನೇ ಮೋಲ್ಡ್ ಮಾಡಿದ್ರು. ಆಮೇಲೆ ಗಾಂಧೀಜಿಯವರು ಅವ್ರ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿದ್ರು. ನೋಡಿ, ಅವರ ಜೀವಿತ ಅವಧಿನಲ್ಲಿ ಒಟ್ಟು 29 ವರ್ಷ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಒಟ್ಟು 77 ಸ್ವತಂತ್ರ ಬಂದಾಗಿಂದನೂ ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ಕೊಂತ ಇದೀವಿ. ಪ್ರಪಂಚದಲ್ಲಿ ಬಹುಶಃ ಗಾಂಧಿ ಜಯಂತಿಯನ್ನ ಅರ್ಥಪೂರ್ಣವಾಗಿ ಉಪನ್ಯಾಸಕರನ್ನ ಕರೆಸಿ ಉಪನ್ಯಾಸವನ್ನ ಇಡಿಸಿ ಅವತ್ತಿನ ದಿನ ಪ್ರತಿಭಾ ಪುರಸ್ಕಾರವನ್ನ ಮಾಡಿ ಗಾಂಧೀಜಿಯವರ ಆಚಾರ ವಿಚಾರಗಳನ್ನ ಜನತೆಗೆ ಬಿತ್ತೋ ಮುಖಾಂತರ ಗಾಂಧಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇರೋದು ಬಹುಶಃ ನಮ್ದು ಒಂದೇ ಕುಟುಂಬ ಅಂತ ನಾನು ಅನ್ಕೋತೀನಿ. ನನಗೆ ತಿಳಿದ ಮಟ್ಟಿಗೆ 77 ವರ್ಷದಿಂದ ಅದನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ನಮ್ಮ ತಂದೆಯವರು ತೀರ್ಕೊಂಡು 26 ವರ್ಷ ಆಗೋಯ್ತು. ಇವತ್ತು ಸಹಿತ 20 ವರ್ಷ ಆಯ್ತು. ಇವತ್ತು ನಾವು ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ. ಮಕ್ಕಳೆಲ್ಲ ಸೇರ್ಕೊಂಡು ಅಷ್ಟೇ ಅರ್ಥಪೂರ್ಣವಾಗಿ ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಜನರಲ್ಲಿ ಸರಳವಾಗಿ ಬದುಕಬೇಕು, ಗಾಂಧೀಜಿಯ ಆಚಾರ ವಿಚಾರಗಳು ಜನರಲ್ಲಿ ಗೊತ್ತಾಗ್ಬೇಕು. ಇವತ್ತೇನಾಗ್ತಾ ಇದೆ, ಸ್ವತಂತ್ರ ಬಂದ ಗಾಂಧೀಜಿಯನ್ನ ಕೊಟ್ಟಂತ ಗಾಂಧೀಜಿಯನ್ನ ಅವಹೇಳನಕಾರಿಯಾಗಿ ನೋಡುವಂತ ಒಂದು ಪ್ರಕ್ರಿಯೆ ಶುರು ಆಗ್ಬಿಟ್ಟಿದೆ. ಇದು ಬಹಳ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಸರ್. ಆಕ್ಚುಲಿ ಗಾಂಧೀಜಿಯವರನ್ನ ಖಳನಾಯಕನಾಗಿ ಬಿಂಬಿಸ್ತಾ ಇದ್ದಾರೆ. ಗಾಂಧೀಜಿಯನ್ನ ಕೊಲೆ ಮಾಡಿದಂತ ಗೂಡ್ಸೆಯನ್ನ ದೇವಸ್ಥಾನ ಮಾಡ್ಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ಹೋಗ್ತಾ ಇದಾರೆ. ಇದು ನಿಜವಾಗ್ಲೂ ಬಹಳ ದುರಂತ. ದುಷ್ಕರ್ಮಿಗಳು ವಿಜೃಂಭಿಸ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ತಿಳಿದಂತವರು, ವಿಚಾರವಂತರು ಮೌನ ಆಗಿರೋದು ಕಾರಣ. ಅವರುಗಳು ಎದೆ ಸೆಟ್ಟಿ ನಿಲ್ಬೇಕು. ಇವತ್ತಿನ ಯುವ ಪೀಳಿಗೆ ಇವತ್ತು ಹಾಳಾಗ್ತಾ ಇದ್ದಾರೆ. ಯುವ ಪೀಳಿಗೆಗೆ ಗಾಂಧಿ ಅಂದ್ರೆ ಯಾರು ಅನ್ನೋದನ್ನೇ ಮರಿತಾ ಇದ್ದಾರೆ ಜನ. ಹಾಗಾಗಿ ಆ ನಿಟ್ಟಿನಲ್ಲಿ ಗಾಂಧಿ ಜಯಂತಿಯನ್ನ ಆಚರಣೆ ಮಾಡುವ ಮುಖಾಂತರ ಅವತ್ತಿನ ದಿನ ಪ್ರಸಾದದ ವ್ಯವಸ್ಥೆ ಎಲ್ಲ ಇರುತ್ತೆ. ಮತ್ತೆ ನಗರದ ಅನೇಕ ಸಂಘ ಸಂಸ್ಥೆಗಳಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದಂತ ಮಹನೀಯರನ್ನ ನಾವು ಗುರುತಿಸಿ ಸನ್ಮಾನವನ್ನು ಸಹ ಇಟ್ಕೊಂಡಿರ್ತೀವಿ. ಈ ರೀತಿ ಇದನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಮತ್ತೆ ನಮ್ಮ ತಂದೆಯವರ ಜೀವನದಲ್ಲಿ ಒಂದು 2-3 ಪ್ರಮುಖವಾದ ಘಟನೆಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ನೋಡಿ, ಇವತ್ತು ನಮ್ಮ ತಂದೆಯವರು ಈ ಖಾದಿ ಗ್ರಾಮೋದ್ಯಮದಿಂದ 2 ಲಕ್ಷ ರೂಪಾಯಿ ಸಾಲ ತಗೋತಾರೆ. ಆ 2 ಲಕ್ಷ ರೂಪಾಯಿ ಸಾಲ ತಗೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಒಂದು ಸೋಪ್ ಫ್ಯಾಕ್ಟ್ರಿ ಹಾಕ್ಬೇಕು ಅಂತ. ನನ್ನ ತಮ್ಮಂದ್ರು ಇಬ್ರು
ಹಾ. ಅಷ್ಟಾಗಿ ಓದಿರ್ಲಿಲ್ಲ, ಅವ್ರಿಬ್ರಿಗೆ ಹಾಕೊಡ್ತಾರೆ, ಒಬ್ಬ ಪ್ರೊಡಕ್ಷನ್ ಒಬ್ಬ ಸೇಲ್ಸ್ ನೋಡ್ಕೊಳ್ಳಿ ಅಂತ. ಹಾ. ಆದ್ರೆ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಆ ಸೋಪ್ ನಡ್ಸಕ್ ಆಗಲ್ಲ. ಹೌದು ಸರ್. ಕೊನೆಗೆ ಅದು ಲಾಸ್ ಆಗ್ತಾ ಬರುತ್ತೆ. ಕೊನೆಗೆ ನಮ್ಮ ತಂದೆಯವರು ಖಾದಿ ಭವನಕ್ಕೆ ಒಂದು ಲೆಟರ್ ಹಾಕ್ತಾರೆ, ಇದು ನಡ್ಸಕ್ ಆಗ್ತಾ ಇಲ್ಲ ಲಾಭದಾಯಕವಾಗಿ, ನಾನು ಬಹಳ ಸಂಜೆಯಲ್ಲಿದ್ದೀನಿ, ದಯವಿಟ್ಟು ಇದನ್ನ ನಾನು ವಾಪಸ್ಸು ಸಾಲವನ್ನ ತೀರಿಸಬೇಕಾಗಿದೆ, ದಯವಿಟ್ಟು ಬಡ್ಡಿ ಮತ್ತು ಅಸಲು ಎಷ್ಟಿದೆ ಅಂತ ತಿಳಿಸಿ ಅಂತ. ಅವರು ತಿಳಿಸೋದೇ ಇಲ್ಲ. ಕೊನೆ ನನ್ನನ್ನ ಕಳಿಸ್ತಾರೆ ಬೆಂಗಳೂರಿಗೆ, ಹೋಗಿ ನಾನು ಬರ್ಸ್ಕೊಂಡ್ ಬರ್ತೀನಿ. ಕೊನೆಗೆ ನೋಡಿ ಅವರು ಆ 2 ಲಕ್ಷ ರೂಪಾಯಿನ ಈ ಮನೇನ ಮಾರಾಟ ಮಾಡಿ 2 ಲಕ್ಷ ರೂಪಾಯಿ ಕಟ್ತಾರೆ. ಇವತ್ತು ಸಾಲ ಮನ್ನಾ ಮಾಡಿ ಅಂತ ಹೇಳಿ ಒಂದಲ್ಲ ಎರಡಲ್ಲ ಕೋಟ್ಯಾಂತರ ರೂಪಾಯಿನ ಸಾಲ ಮನ್ನಾ ಮಾಡಿ ಅಂತ ಎಲ್ಲರೂ ಕೇಳ್ತಾರೆ. ರೈತರು ಕೇಳ್ತಿರ್ಬೋದು, ಇಂಡಸ್ಟ್ರೀಸ್ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಆದ್ರೆ ಮನೇನ ಅಡ ಇಟ್ಬಿಟ್ಟು ಆ 2 ಲಕ್ಷ ರೂಪಾಯಿ ಸಾಲನ ತೀರಿಸ್ತಾರೆ. ಅಷ್ಟು ಆದರ್ಶವಾದಿ. ಇದು ಒಂದು. ಎರಡನೇದು, ಇವರು ಕೂಲಿ ಕೆಲಸ 4 ಆಣೆಯಿಂದ ಕೂಲಿ ಕೆಲಸ ಮಾಡ್ಕೊಂಡು ಮುಂದೆ ಬರ್ತಾರೆ. ಆಮೇಲೆ ಪಬ್ಲಿಕ್ ವರ್ಕ್ಸ್ ಏನು PWD ಕಾಂಟ್ರಾಕ್ಟರ್ ಆಗಿರ್ತಾರೆ. ಆಗಿನ ಕಾಲದಲ್ಲಿ ಯಾರು ಶಿವಮೊಗ್ಗದಲ್ಲಿ ಇದ್ದವರೇ 3 ಜನ ಕಾಂಟ್ರಾಕ್ಟ್. ನಮ್ಮ ತಂದೆ ಒಬ್ರು, ಇನ್ನೊಬ್ರು ಮುರುಗೇಶ್ ಅಂತ, ಇನ್ನೊಬ್ರು ಅಣ್ಣಪ್ಪ ಅಂತ. ಅವರು ಸೇತುವೆಗಳನ್ನ ಕಟ್ತಾ ಇದ್ರು. ಅಣ್ಣಪ್ಪ ಅವರು, ಇವರು ಮುರುಗೇಶ್ ರೋಡ್ ಕಾಂಟ್ರಾಕ್ಟ್ ಮಾಡ್ತಿದ್ರು, ನಮ್ಮ ತಂದೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ರು. PWD ಕೆಲಸ ಮಾಡ್ತಾ ಇದ್ದಾಗ ಇಂಜಿನಿಯರ್ಸ್ಗಳು ಇಲ್ಲಿಂದ ಶಿಕಾರಿಪುರ ಸೈಕಲ್ ಹೊಡ್ಕೊಂಡು ಹೋಗೋಣ ಕಾಲದಲ್ಲಿ. ಅವಾಗ ಏನ್ ಇವತ್ತು ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ, ನಮ್ಮ ತಂದೆಯವರೇ ಕಟ್ಟಿದ್ದು. ಇಲ್ಲಿ ಮೆಗನ್ ಹಾಸ್ಪಿಟಲ್ ಒರಿಜಿನಲ್ ಇದೆಯಲ್ಲ, ಅದು ಬ್ರಿಟಿಷರ್ ಕಾಲದ್ದು, ನಮ್ಮ ತಂದೆಯವರೇ ಕಟ್ಟಿದ್ದು. ಆಯ್ತು, ಶಿಕಾರಿಪುರದಲ್ಲಿ ಬಿಲ್ಡಿಂಗ್ ನ ಬಿಲ್ ಪಾಸ್ ಮಾಡಕ್ಕೆ ಆ ಇಂಜಿನಿಯರ್ 5,000 ರೂಪಾಯಿ ಲಂಚ ಕೇಳ್ತಾನೆ ಆಗಿನ ಕಾಲದಲ್ಲಿ. ನನಗೆ ನಮ್ಮ ತಂದೆ ನಾನು ಕೊಡಲ್ಲ ಲಂಚ ಅಂತ ಹೇಳ್ತಾರೆ. ಇವ್ರು ಬಿಲ್ ಪಾಸ್ ಮಾಡಲ್ಲ, ಮನೆಯಲ್ಲಿ ತುಂಬಾ ಆರ್ಥಿಕವಾಗಿ ಬಹಳ ತೊಂದರೆ ಆಗುತ್ತೆ.